ದೇಶ ಅಂತ ಬಂದಾಗ, ಭಾರತ ರಾಜ್ಯ ಅಂತ ಬಂದಾಗ, ಕರ್ನಾಟಕ ಜಿಲ್ಲೆ ಅಂತ ಬಂದಾಗ, ವಿಜಯಪುರ ತಾಲೂಕು ಅಂತ ಬಂದಾಗ, ಇಂಡಿಯಲ್ಲಿ ಶಾಲೆ ಅಂತ ಬಂದಾಗ, ಅದು ನಮ್ಮ ಹೆಮ್ಮೆ ಶ್ರೀ ಶಾಂತೇಶ್ವರ ಸ್ಕೂಲ್ ಕೊಡೋ ಹಾವಾಡಿಸೋನಿಗೆ ಹಾವಾಡಿಗ ಅಂತಾರೆ, ಆನೆ ಪಳಗಿಸೋನ್ ಮಹತ್ವ ಅಂತಾರೆ, ಜನರನ್ನು ಮೋಡಿ ಮಾಡೋನಿಗೆ ಗಾರಡಿಗ ಅಂತಾರೆ. ಆದರೆ ಎದುರುಗಡೆ ನಿಲ್ಲೋ ಶತ್ರುವಿನ ದೇಶಗಳನ್ನು ವೀರ ಕನ್ನಡಿಗ ಅಂತಾರೆ. ಹಾವಾಡಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ನಿಲ್ಲಿದೆ. ಸಲ್ಲ ಮಾಡೋ ಸೀನೆ ಇಲ್ಲ, ಸುಮ್ಮನೆ ನುಗ್ತಾ ಇರೋದು, ತಡೆ ತಟ್ತಾ ಇರೋದು, ಕೊಚ್ಚ ಹುಚ್ಚ ನಾಯಿನ ಆಟಾಡಿಸ್ಕೊಂಡು ಕೊಚ್ಚನು ನಾನು ಪಕ್ಕದಲ್ಲಿ ಕುತ್ಕೊಂಡು ಮಿಯಾನು ಬೆಕ್ಕು ನೀನು ಬಿಡ್ತೀನಾ? ಆನೆ ಪಳಗಿಸೋಕೆ ಬೇಕು ಸಾಕ್ಷಾತ್ಕಾರ, ಅಣ್ಣ ಸಿನಿಮಾ ಚೂಜಿತಾರ. ನಮ್ಮನ್ ಕಂಡ್ರೆ ಉರ್ಕೊಳ್ಳೋರು, ಒಬ್ರ ಇಬ್ರ ದುಶ್ಮನ್ ಕಾಣಂದ ಊರು ತುಂಬ ಹೈ. ನೀವೊಂದು ಸತ್ಯ ಹೇಳ್ತೀನಿ ಕೇಳು, ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ತೀವಿ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ಯುವರ್ ಆನರ್, ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವ್ರು ಎಲ್ಲಿರ್ತಾರ ಬೆಳ್ಳಗೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರಿಗೆ ಹಾಕಿ ಗಲ್ಲಿಗೆ. ಓ ಭ್ರಮೆ, ನೋ ಪ್ರಾಬ್ಲಮ್. ಆದ್ರೆ ಒಂದು ಚಿಕ್ಕ ಕರೆಕ್ಷನ್, ಪಾಂಡವರ ಹಣೆ ಉಳಿಸೋಕೆ ಸಾರಥಿ ಆದರ ಕೃಷ್ಣನು ನೀನಲ್ಲ, ನಿನ್ನ ಬೆರಳಲ್ಲಿ ಇಟ್ಕೊಂಡು ಓಡಾಡಿಸುವ ಅರ್ಜುನನು ನಾನಲ್ಲ. ತಾಯಿನಾಡು ವಿಷಯಕ್ಕೆ ಬಂದರೆ ಜಾಗ ಯಾವುದೇ ಇರಲಿ, ಜನ ಯಾರಲ್ಲಿ ನುಗ್ಗಿಡ್ತೀನಿ, ದಾಂಗ್ ಇದ್ದರು ಮುಂದರು. ಪುಷ್ಪ ಶಿವಾಜಿನಗರ್ ನಮ್ದು, ಜೈ ಟಗರ್ ನಿಮ್ದು ಅಂತ ಬಾರ್ಡರ್ ಹಾಕೊಂಡು ಬದುಕೋ ನಾಯಿ ನೀನು. ಎನ್ನಿಷ್ಟೇ 24 hours ಆಟಾಡು ಗೂಳಿ ನಾನು. पुष्प नाम सुन के फ्लावर समझे क्या? फ्लावर नहीं, फायर हूँ मैं. ಈಗ ಒಂದು ಅಪ್ಪ ಐಲಯ್ಯು ಈ ವಿದ್ಯಾರ್ಥಿಗಳು ಒಂದು ವೇದಿಕೆಯ ಮೇಲೆ ಬರಬೇಕು. ಮಾರ್ಗದರ್ಶಕರು ಆಕಾಶ್ ಸರ್. ಅಪ್ಪ ಐಲಯ್ಯು ಯಾರಾದ್ರೆ? ಬೇಡಿದ್ದನ್ನೆಲ್ಲ ಕೊಡುವನು ದೇವರಾದರೆ, ಬೇಡದೆ ಕೊಡುವನು ನೀಡುವನು ಅಪ್ಪ. ಹಾಗಾಗಿ ದೇವರಿಗಿಂತ ಅಪ್ಪ ಬಹಳ ಶ್ರೇಷ್ಠ ಅಂತ. ಹಾಗೂ ಅನಾಥಾಶ್ರಮ ಡ್ರಾಮಾ ಗೌರೀಶ್ ಚೋರ್ಗೆ ಕಮ್ ಫಾಸ್ಟ್. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ, ಸ್ವಲ್ಪ ಬಟ್ಟೆ ಚೇಂಜ್ ಆಗಿದೆ. ಈಗ ಅನಾಥಾಶ್ರಮ ಈ ಒಂದು ಡ್ರಾಮಾದಲ್ಲಿದ್ದಂತಹ ವಿದ್ಯಾರ್ಥಿಗಳು ಬೇಗನೆ ಈ ಒಂದು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಮಾರ್ಗದರ್ಶಕರು ಸ್ವಲ್ಪ ಲಕ್ಷ್ಯ ಕೊಡಬೇಕು, ಯಾಕಂದ್ರೆ ಸಮಯದ ಅಭಾವ ಇರ್ತದ. ಸಮಯ ವ್ಯರ್ಥ ಮಾಡಬೇಡ್ರಿ. ಮುಂದಿನ ಒಂದು ತಯಾರಿಯಲ್ಲಿ ಯಾವ ಸಾಂಗ್ ಇದೆ, ಯಾವ ಶಿಕ್ಷಕರು ಮಾರ್ಗದರ್ಶನ ಮಾಡಿದಿರಿ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ, ಯಾಕಂದ್ರೆ ಸಮಯದ ಬಹಳ ಅಭಾವ ಅದ, ಟೈಮ್ ಬಹಳ ಆಗ್ಯದ. ಫಾಸ್ಟ್. नमस्ते जी, मुझे शर्मा कहते हैं. ओह नमस्ते, मेरा नाम शारदा है. मैं बस 7 दिन के लिए यहाँ रहने आई हूँ. वो क्या है ना, बेटा घर की शिफ्टिंग करने में लगा है, तो मेरी देखभाल करने के लिए कोई नहीं था. अच्छा, आपका बेटा ಪುಷ್ಪವತಿ ಸಾಂಗ್ನಲ್ಲಿ ಯಾರಿದ್ದೀರಿ ಅವ್ರು ಈಗ ಬರ್ಬೇಕು ಈ ಕಡೆ. अरे
जरा फोन लगाकर पूछ तो लूं कि वो घर पहुंचा या नहीं। हाँ हेलो बेटा। माँ अभी मीटिंग में हूँ, थोड़ी देर में कॉल करता हूँ। बेटा तुझसे बस इतना पूछना था, तूने खाना खाया कि नहीं? माँ कहाँ ना बिजी हूँ, थोड़ी देर में कॉल करता हूँ। तो क्या कहा आपके होनहार लड़के ने? थोड़ी देर में फोन करता हूँ कहकर रख दिया उसने फोन। सालों से हूँ यहाँ, सब कुछ देख लिया है मेरी आंखों ने। अब जितनी जल्दी आप इस जगह को अपनाएंगे उतना ही अच्छा होगा आपके लिए भी। कैसी बात कर रहे हैं आप? मेरा बेटा वैसा नहीं है, बहुत प्यार करता है मुझसे। और मैं यहाँ कैसे रह सकती हूँ अपने बेटे से दूर? बिल्कुल नहीं। वैसे ये जगह उतनी भी बुरी नहीं है, शांति है, सुकून है, समय पे खाना मिल जाता है, कुछ दोस्त बन जाते हैं, और क्या चाहिए? मैं तो कहता हूँ मजा भजन कीर्तन में अपना दिल लगाइए। देखिए मुझे कहना तो नहीं चाहिए, लेकिन मैं कह रही हूँ कि आप मुझसे जलते हैं, क्योंकि मेरा बेटा तो मुझे लेने आ जाएगा और आपको कोई पूछता तक नहीं है। हाँ हेलो बेटा। माँ अभी थोड़ी देर में कॉल करता हूँ।